ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಮಹಾಶಿವರಾತ್ರಿ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಎಷ್ಟೋ ಜನ ಉಪವಾಸ ಜಾಗರಣೆ ಇದ್ದು ಶಿವಸ್ವಾಮಿಯನ್ನು ಆರಾಧನೆ ಮಾಡುವಂಥದ್ದು. ಈ ಕಲಿಯುಗದಲ್ಲಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಬೇಗನೆ ನಮ್ಮ ಮನೆಯಲ್ಲಿ ಸಂತೋಷವನ್ನು ನಾವು ತುಂಬಿ ತುಳುಕಾಡುವಂತೆ ಮಾಡೋದಕ್ಕೂ ಕೂಡ ಈ ದಿನ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಶಿವಸ್ವಾಮಿ ಪಾರ್ವತಿ ದೇವಿ ವಿವಾಹ ಆಗಿರುವಂಥ ಈ ದಿನ ಕೂಡ ಮಹಾಶಿವರಾತ್ರಿ ಆಚರಣೆ ಮಾಡುವಂಥದ್ದು. ಪ್ರದೋಷದ ಸಮಯದಲ್ಲಿ ಈ ಪರಿಹಾರವನ್ನು ನಾವು ಮಾಡಿಕೊಂಡ್ರೆ ಸಾಕು. ಯಾಕಂದರೆ ಶಿವಸ್ವಾಮಿ ಬಂದು ತುಂಬಾ ನಾವು ಸಿಂಪಲ್ಲಾಗಿ ಏನು ಇಲ್ಲದೇ ಇದ್ದರೂ ಕೂಡ ಭಗವಂತನನ್ನು ನಿಂತ ಜಾಗದಲ್ಲೇ ಕೈ ಎತ್ತಿ ಮುಗಿದು ಜಲಾಭಿಷೇಕ ಮಾಡಿದ್ರೂ ಕೂಡ ಸಾಕು. ಏಕೆಂದರೆ ಅಭಿಷೇಕ ಪ್ರಿಯ ಶಿವಸ್ವಾಮಿ ಬಂದು ನಾವು ಆಡಂಬರದಿಂದ ಪೂಜೆ ಮಾಡಬೇಕು ಅಂತ ಏನೂ ಇಲ್ಲ. ಯಾಕಂದರೆ ಅಲಂಕಾರ ಪ್ರಿಯ ಕೂಡ ಅಲ್ಲ. ತುಂಬಾ ನಾವು ನಿಸ್ಸಂದೇಹವಾಗಿ ಮನೆಯಲ್ಲಿ ಯಾವ ರೀತಿ ಸಮಸ್ಯೆಗಳಿರುತ್ತೆ ನೋಡಿ, ಅವುಗಳನ್ನು ನಂಬಿಕೆ ಇಟ್ಟು ಹೇಳಿಕೊಂಡು, ಯಾಕಂದರೆ ಶಿವಸ್ವಾಮಿ ಆಜ್ಞೆ ಇಲ್ಲದ್ದು ಹುಲ್ಲು ಕಡ್ಡಿ ಕೂಡ ಆಡೋದಿಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ಈ ದಿನವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸಾಕಷ್ಟು ಜನ ಉಪವಾಸ ಜಾಗರಣೆ ಇರೋದಕ್ಕಾಗೋದಿಲ್ಲ ಅಕ್ಕ, ನಾವು ಪೂಜೆ ಪರಿಹಾರಗಳನ್ನು ಮಾಡಿಕೊಂಡ್ರೆ ಸಾಕಾಗುತ್ತಲ್ವ ಅನ್ನುವಂಥವರು ಇರ್ತಾರೆ. ತಪ್ಪದೇ ಮಾಡ್ಕೊಳ್ಬಹುದು. ಯಾಕಂದರೆ ನಾವೆಲ್ಲರೂ ಕೂಡ ಉಪವಾಸ ಅನ್ನುವಂಥದ್ದು ದೇಹಕ್ಕೂ ಕೂಡ ತುಂಬ ಉತ್ತಮವಾಗಿರುತ್ತೆ, ಒಳ್ಳೆಯದು ಅನ್ನುವಂಥದ್ದು. ಹಾಗೆ ಭಗವಂತನು ಯಾವಾಗಲೂ ಅಷ್ಟೇ ತಮ್ಮ ಮಕ್ಕಳು, ನಾವು ಭಗವಂತನ ಮಕ್ಕಳು ನಾವೆಲ್ಲರೂ ಕೂಡ ದೇಹವನ್ನು ದಂಡಿಸಿ ಯಾರೂ ಉಪವಾಸ ಇರಬೇಕು ಅನ್ನೋದು ಭಗವಂತನೂ ಕೂಡ ಇಷ್ಟಪಡೋದಿಲ್ಲ. ಅದಕ್ಕೋಸ್ಕರ ಸಾಧ್ಯವಾದಷ್ಟು ನೀವು ಹಾಲು ಹಣ್ಣು ಈ ರೀತಿ ತಗೊಂಡು ಕೂಡ ಉಪವಾಸವನ್ನು ಮಾಡಬಹುದು. ಎಷ್ಟೋ ಜನಕ್ಕೆ ಈ ಮೆಡಿಸನ್ ತಿನ್ನೋದ್ರಿಂದ ಇರೋದಕ್ಕಾಗೋದಿಲ್ಲ. ಅಂತಹವರು ಆರಾಮಾಗಿ ಭಗವಂತನನ್ನು ನಂಬಿಕೆಯಿಂದ ನೀವು ಕೈ ಎತ್ತಿ ಮುಗಿದು ಆರಾಮಾಗಿ ತಿನ್ಕೊಂಡು ಇರಬಹುದು ಸ್ನೇಹಿತರೆ. ಇನ್ನು ಮುಖ್ಯವಾಗಿ ಮಾಡುವಂಥ ಈ ಪರಿಹಾರ ಏನಿದೆ ನೋಡಿ, ಈಗ ತಿಳಿಸುವಂಥದ್ದು ಸಾಕಷ್ಟು ಜನಕ್ಕೆ ಎಷ್ಟೋ ಸಮಸ್ಯೆಗಳು ಏನು ಮಾಡಿದ್ರೂ ಕೂಡ ಆ ಸಮಸ್ಯೆಯಿಂದ ನಾವು ಹೊರಗೆ ಬರೋದಕ್ಕಾಗ್ತಾ ಇಲ್ಲ. ನಮಗೂ ಈ ದಿನ ಚೆನ್ನಾಗಿ ಆಗಿ ಬರುತ್ತಾ ಅನ್ನುವಂಥ ಆಸೆಯಲ್ಲಿ ನಾವು ಇರ್ತೀವಿ. ಯಾಕಂದರೆ ಪ್ರತಿನಿತ್ಯ ಕೂಡ ಈ ದಿನ ನಮಗೆ ಅಷ್ಟೇ ವಿಶೇಷವಾಗಿರುತ್ತೆ. ಪ್ರದೋಷದ ಸಮಯದಲ್ಲಿ ನೀವು ಈ ಕೆಲಸವನ್ನು ಮಾಡಿ, ದೀಪಾರಾಧನೆ ಮಾಡಿ. ಯಾಕಂದರೆ ಬೆಳಗ್ಗೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲೇ ಮನೆಗಳನ್ನು ಕ್ಲೀನ್ ಮಾಡಿ ಸ್ನಾನ ಪೂಜೆ ಎಲ್ಲವನ್ನು ಮುಗಿಸ್ಕೊಂಡಿರ್ತೀವಿ. ಪ್ರದೋಷದ ಸಮಯ ಅನ್ನುವಂಥದ್ದು ಶಿವಸ್ವಾಮಿಗೆ ತುಂಬ ಪ್ರೀತಿ ಹೊಂದಿರುವಂಥ ಈ ಸಮಯವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. 6/11ರಿಂದ 9/23 ಬಹಳ ಶ್ರೇಷ್ಠವಾಗಿರುವಂಥ ಪ್ರಥಮ ಪೂಜೆ ಅಂತ ಕೂಡ ಹೇಳಬಹುದು. ಇದನ್ನು ನೀವು ಬಿಲ್ವಪತ್ರೆ ಇಲ್ಲದ್ದು ಶಿವಸ್ವಾಮಿಗೆ ಇನ್ಕಂಪ್ಲೀಟ್ ಅಂತ ಹೇಳ್ತೀವಿ. ನೀವು ಸಾಧ್ಯವಾದರೆ ಬಿಲ್ವಪತ್ರೆಯನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿರಿ. ಈ ಬಿಲ್ವಪತ್ರೆಯನ್ನು ನಾವು ಇಟ್ಟು ದೀಪಾರಾಧನೆ ಮಾಡೋದು ನಮ್ಮ ಮನೆಯಲ್ಲಿ ಇರುವಂಥ ಕಡು ಬಡತನ ಕೂಡ ಹೋಗ್ಬಿಡುತ್ತೆ. ಏಕೆಂದರೆ ಶಿವಸ್ವಾಮಿಗೆ ಭಕ್ತಿಯಿಂದ ನಾವು ಏನೇ ಇಟ್ಟರೂ ಕೂಡ ನೈವೇದ್ಯವಾಗಿ ಭಗವಂತನು ಸ್ವೀಕರಿಸ್ತಾನೆ ಸ್ನೇಹಿತರೆ. ಅಷ್ಟು ಶಕ್ತಿ ಇರುವಂಥದ್ದು ಈ ಬಿಲ್ವಪತ್ರೆ ಅನ್ನುವಂಥದ್ದು ಶಿವಸ್ವಾಮಿಗೆ ಹತ್ತಿರವಾಗಿರುವಂಥದ್ದು. ಇದಿಲ್ಲ ಅಂತ ಹೇಳಿದ್ರೆ ಕಂಪ್ಲೀಟೇ ಇಲ್ಲ ಅನ್ನೋ ಥರ. ನಾವು ಮನೆಯಲ್ಲಿ ಲಿಂಗ ಪೂಜೆ ಮಾಡುವಂಥವರಾಗಿದ್ದರೂ ಕೂಡ ಅಭಿಷೇಕವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಪಂಚಾಮೃತ ಅಭಿಷೇಕ ಮಾಡ್ಕೊಳ್ಬಹುದು, ಹಾಲಿನ ಅಭಿಷೇಕ, ಗಂಧಾಭಿಷೇಕ ಹಾಗೂ ಜಲಾಭಿಷೇಕ, ರುದ್ರಾಭಿಷೇಕ, ಬಿಲ್ವಪತ್ರೆ ಅಭಿಷೇಕ ಇದು ಎಲ್ಲವೂ ಕೂಡ ಭಗವಂತನಿಗೆ ಇಷ್ಟವಾಗುತ್ತೆ. ಯಾಕಂದರೆ ಸಮುದ್ರ ಮಂಥನ ನಡೆದಾಗ ಈ ವಿಷಪೂರಿತವಾಗಿರುವಂಥದ್ದು ಬಂದಾಗ ಮೊದಲು ನಮ್ಮನ್ನು ಎಲ್ಲರನ್ನೂ ಕೂಡ ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತಲೇ ಶಿವಸ್ವಾಮಿ ಆ ಒಂದು ಆಲಾಹಲವನ್ನು ಕುಡಿದು ತನ್ನ ಗಂಟ್ಲಲ್ಲಿ ಇಟ್ಕೊಂಡಿರುವಂಥ ಭಗವಂತನು ತುಂಬ ದೇಹ ಹೋಗ್ತಾ ತುಂಬಾ ಬಿಸಿ ಆಗೋದ್ರಿಂದ ನಾವು ಶಿವಸ್ವಾಮಿಗೆ ಬಂದು ಯಾವಾಗಲೂ ಸದಾಕಾಲ ಅಭಿಷೇಕ ಪ್ರಿಯ ಆಗಿರೋದ್ರಿಂದ ಅಭಿಷೇಕ ಮಾಡಿದ್ರೆ ಭಗವಂತನಿಗೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಮಾಡ್ಕೊಳ್ಳಿ. ಇನ್ನು ನೀವು ಬಿಲ್ವಪತ್ರೆ
ಸಾಧ್ಯವಾದಷ್ಟು ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಸಿಗಲಿಲ್ಲ ಅಂತ ಹೇಳಿದ್ರೆ ಅದರ ಬದಲು ವೀಳ್ಯದೆಲೆಯನ್ನು ಇಡಿ. ಈ ಥರ ದೀಪದ ಕೆಳಗೆ ನಾವು ಬಿಲ್ವ ಪತ್ರೆಯನ್ನು ಇಟ್ಟು ಓಂ ಅಂತ ಬರೆದು ಅದರ ಮೇಲೆ ದೀಪವನ್ನು ಇಟ್ಟು ಒಂದು ಲವಂಗವನ್ನು, ಮುಗ್ಗಿರುವಂಥ ಲವಂಗವನ್ನು ನೀವು ದೀಪಾರಾಧನೆ ಮಾಡಿ. ನಮ್ಮ ರಹಸ್ಯ ಶಾಸ್ತ್ರಗಳಲ್ಲೇ ಲವಂಗಕ್ಕೆ ಹಾಗೂ ಈಗ ತಿಳಿಸುವಂಥ ಪ್ರತಿ ವಸ್ತುವಿಗೂ ಕೂಡ ಅದರದೇ ಆದಂಥ ಒಂದು ಶಕ್ತಿ ಇದೆ. ಲವಂಗ ಹಾಕಿ ಮಾಡೋದ್ರಿಂದ ಯಾವುದೇ ಒಂದು ಅಡೆತಡೆ ಕೆಲಸಗಳು ಇದ್ದರೂ ಕೂಡ ಅದು ನಿರ್ವಿಘ್ನವಾಗಿ ಸರಾಗವಾಗಿ ಜರುಗುತ್ತೆ. ಅಡೆತಡೆ ಆತಂಕ ಅನ್ನೋದು ಬರೋದಿಲ್ಲ. ಇನ್ನು ದುಡ್ಡು ಕಾಸಿನ ಸಮಸ್ಯೆಗಾಗಿ ಸಾಲ ಜಾಸ್ತಿ ಮಾಡ್ಕೊಂಡಿದ್ದೀವಿ, ನಮಗೆ ಆದಾಯ ಹೆಚ್ಚಾಗಬೇಕು, ಮನೆಯಲ್ಲಿ ನಮಗೆ ಸದಾ ಕಾಲ ಒಂದಕ್ಕೊಂದು ಹೊಂದಿಕೊಂಡು, ಅಂದರೆ ದುಡ್ಡು ಕಾಸಿನಿಂದ ಕೂಡಿರುತ್ತಲ್ವ ಪ್ರತಿ ಒಂದು ಕೆಲಸ ಕೂಡ ಅದೆಲ್ಲವೂ ಸರಾಗವಾಗಿ ಆಗಬೇಕು ಅನ್ನೋದಕ್ಕೆ ನಾವು ಮಾಡುವಂಥ ಪರಿಹಾರ ₹1 ಕಾಯಿನನ್ನು ದೀಪಕ್ಕೆ ಹಾಕುವಂಥದ್ದು. ಇನ್ನು ಏಲಕ್ಕಿಗಳು ಬಂದು ಶ್ರೀ ಮಹಾಲಕ್ಷ್ಮಿಗೆ ಇಷ್ಟ. ಶ್ರೀ ಮಹಾಲಕ್ಷ್ಮಿ ಒಲಿದು ಬರಬೇಕು, ನಮ್ಮ ಮನೆಗೆ ಸಿರಿ ಸಂಪತ್ತು, ಅಷ್ಟೈಶ್ವರ್ಯ, ಆರೋಗ್ಯ ಪ್ರತಿಯೊಂದನ್ನು ಕೂಡ ತಾಯಿ ನಮಗೆ ಕೊಟ್ಟು ಕಾಪಾಡಬೇಕು ಅನ್ನೋದಕ್ಕೆ ನೀವು 2 ಏಲಕ್ಕಿಗಳನ್ನು ಹಾಕಿ ದೀಪಾರಾಧನೆ ಮಾಡಿ. ಈಗ 3 ತಿಳಿಸ್ದೆ, ಇದರಲ್ಲಿ ನಿಮಗೆ ಯಾವುದು ಸೂಕ್ತವಾಗಿರುತ್ತೋ ಅದನ್ನು ಮಾಡ್ಕೊಳ್ಬಹುದು, ಯಾವುದು ಅನುಕೂಲವಾಗಿರುತ್ತೋ ಅದನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ. ಇನ್ನು ನಮ್ಮ ಮನೆಯಲ್ಲಿ ಹಾಗೂ ವ್ಯಾಪಾರದ ಸ್ಥಳದಲ್ಲಿ ಇದೊಂದನ್ನು ಇಟ್ಕೊಳ್ಳಿ. ಒಂದು ಕೆಂಪು ಬಟ್ಟೆಯನ್ನು ಹಾಕಿ ಅದರಲ್ಲಿ ಅರಿಶಿಣ, ಕುಂಕುಮ, ಸ್ವಲ್ಪ ಪಚ್ಚ ಕರ್ಪೂರ ಹಾಗೂ 4 ನೀವು ಈ ರೀತಿ ದಾಸವಾಳದ ಮುಗ್ಗಿದ್ರೂ ಕೂಡ ಹಾಕ್ಕೊಳ್ಳಿ. ದಾಸವಾಳ ಯಾಕೆ ಅಷ್ಟೊಂದು ಶ್ರೇಷ್ಠ ವಿಶೇಷತೆ ಅಂತ ಹೇಳಿದ್ರೆ, ಭೂಮಿ, ಬಂಗಾರ ಹಾಗೂ ಸಾಲ ತೀರಿಸೋದಕ್ಕೆ, ಸಾಲ ತೀರಿಸಿ ಸಾಲ ಕೊಡುವ ಮಟ್ಟಕ್ಕೆ ಬಿಸ್ನೆಸ್ ಏನಾದರೂ ಮಾಡ್ತಾಯಿದ್ರೆ ನಮಗೆ ಜನಾಕರ್ಷಣೆ, ಧನಾಕರ್ಷಣೆ ಆಗೋದಕ್ಕೆ ತುಂಬಾ ಚೆನ್ನಾಗಿ ನಾವು ಮಾತಾಡಿ ಆ ದುಡ್ಡನ್ನು ಸಂಪಾದಿಸುವಂಥ ದಾರಿಯನ್ನು ಹುಡ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ. ಇಷ್ಟನ್ನು ಹಾಕಿ ಗಂಟು ಕಟ್ಟಿಬಿಟ್ಟಿದೆ ನಿಮ್ಮ ಬೀರ್ವಾನಲ್ಲಿ ಇಟ್ಕೊಳ್ಬಹುದು, ನಿಮ್ಮ ವ್ಯಾಪಾರದ ಸ್ಥಳದಲ್ಲಿ ಇಟ್ಕೊಳ್ಬಹುದು, ನೀವು ದುಡ್ಡಿಡುವಂಥ ಜಾಗದಲ್ಲಿ ಇಟ್ಕೊಳ್ಬಹುದು. ಈ ಥರ ಇಟ್ಟಾಗ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ಯಾಕಂದರೆ ಮನೆಯಲ್ಲಿ ಸಂಪತ್ತು ಅನ್ನೋದು ಬಂದಾಗ ಮನುಷ್ಯನಿಗೆ ಆವಾಗ ಸ್ವಲ್ಪ ನಿರಾಳವಾಗಿ, ಅಂದರೆ ನಾವು ಎಲ್ಲರೂ ಸಮನಾಗಿ ಇದ್ದೀವಿ ಅಂತ ಖುಷಿಯಾಗುತ್ತೆ. ಇದನ್ನು ಈ ದಿನ ಮಾಡಿಕೊಂಡ್ರೆ ಬರುವಂಥ ಶಿವರಾತ್ರಿವರೆಗೂ ಕೂಡ ನಮಗೆ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಅದನ್ನು ನಿಭಾಯಿಸಿ ನಾವು ಉತ್ತಮವಾದಂಥ ದಿನಗಳನ್ನು ನೋಡೋದಕ್ಕೆ ಈ ಪರಿಹಾರಗಳು ಸಹಾಯ ಮಾಡುತ್ತೆ ಅಂತ ಹೇಳಬಹುದು. ಇವುಗಳನ್ನು ಮಾಡಿಕೊಂಡು ಮಾರನೆಯ ದಿನ ಆ ದೀಪಕ್ಕೆ ಹಾಕಿರುವಂಥ ಪ್ರತಿ ವಸ್ತುವು ಕೂಡ ನೀವು ತೆಗೆದು ಇಟ್ಟುಬಿಡಬೇಕು ಪಕ್ಕಕ್ಕೆ. ಗಿಡ ಮರಗಳ ಹತ್ರ ಹಾಕಿಬಿಡಿ. ₹1 ಕಾಯಿನನ್ನು ಮಾತ್ರ ನೀವು ಒಂದು ಬಟ್ಟೆಯಲ್ಲಿ ಒರೆಸ್ಬಿಟ್ಟಿದ್ದೆ ನೀವು ದುಡ್ಡಿಡುವಂಥ ಜಾಗದಲ್ಲಿ ಇಟ್ಕೊಂಡು ಒಂದು 3 ದಿನ ಆದಮೇಲೆ ಅದನ್ನು ನೀವು ಏನಕ್ಕಾದರೂ ಬಳಸ್ಕೊಳ್ಬಹುದು. ಇಷ್ಟನ್ನು ನೀವು ಮಾಡ್ಕೊಳ್ಳಿ. ಇನ್ನು ಆ ಗಂಟನ್ನು 1 ತಿಂಗಳಿಟ್ಟು ಆಮೇಲೆ ಗಿಡಗಳ ಕೆಳಗಡೆ ಹಾಕಿದ್ರೆ ಆಯ್ತು.